అయితే ఉన్నారు. ఈ కన్నడలో ఈ సాగు విధానం గురించి గ్రాఫ్టింగ్ పద్ధతిలో అడిగి తెలుసుకుందాం రైతుల ద్వారా. ಅಣ್ಣ ಸರ್ మీరు ಅಡಗಣ್ಣ ಕನ್ನಡ ಸರ್ ನಿಮ್ಮ ಹೆಸರು ಏನು ಸರ್? ದೇವರಾಜ್. ಇದು ಯಾವ ಏರಿಯಾ ಬರುತ್ತೆ? ಇದು ಬೆಂಗಳೂರು ರೂರಲ್, ಹಾ. ಹೊಸಕೋಟೆ ತಾಲೂಕು, ಚಿಕ್ಕನಹಳ್ಳಿ. ಎಷ್ಟು ಎಕರೆ ಮಾಡ್ತಾ ಇದ್ದೀರಿ ಟೊಮೆಟೊ ಅಂತ? ನಾವು ಟೊಮಾಟೊ ಒಂದು 15 ಎಕರೆ ಇದೆ ಪ್ರೆಸೆಂಟ್. ಏನೇನು ಮೊಕ್ಕಲು ಹಾಕ್ಸ್ಕೊಂತಾರೆ? ಅದು ಅಂದ್ರೆ ಯಾವ್ಯಾವ ತರ ಬೆಳೆ ಹಾಕ್ತೀರಿ, ಯಾವ ತರ ವಿಲ್ಡಿ ತೆಗಿತೀರಿ, ಯಾವ ತರ ಬೆಳೆ ಮಾಡ್ತೀರಿ? ನಾವು ಈಗ 15 ಎಕರೆಯಲ್ಲಿ ಒಂದು 5 ಎಕರೆ ಗ್ರಾಫ್ಟಿಂಗ್ ಅಂದ್ರೆ ಅಂಟು ಟೊಮಾಟೊ ಅಂಟುನಾರು ಅಂತ ತಗೊಂಬಂದಿದ್ದೀರಿ. 5 ಎಕರೆ ಮಾಡಿದ್ದೀರಿ. ಮಾಮೂಲಿದು ಒಂದು 10 ಎಕರೆ ಟೊಮಾಟೊ ಮಾಡಿದ್ದೀರಿ. 10 ಎಕರೆ. ಅದು ಟೊಮಾಟೊ ಬಿಟ್ಟು ಬೇರೆದು ಏನಾನ ಮಾಡ್ತೀರಾ? ಬ್ರಿಂಜಾಲ್ ಬೆಳಿತೀರಿ, ಅದು ಗ್ರಾಫ್ಟಿಂಗ್. ಬ್ರಿಂಜಾಲ್ ಅಲ್ಲಿ ಯಾವ್ಯಾವು? ಅಂದ್ರೆ ನಾವು ಮಾಮೂಲಿ ಬಾಟ್ಲು ಶೇಪು, ಲಲಿತಾ, ಪರ್ಪಲ್ ಎಲ್ಲಾ ವೆರೈಟಿಗಳು ಹಾಕ್ತಾ ಇರ್ತೀರಿ. ಅದು ಸೇಮ್ ಅಂಟ್ನಾರೇ ಹಾಕ್ತೀವಾ ಅಥವಾ ಮಾಮೂಲಿ ನಾರು ತಗೊಂಬಂದು ಮಾಡ್ತೀರಾ? ಇಲ್ಲ, ಅದೆಲ್ಲ ಅಂಟ್ನಾರೇ ಹಾಕ್ತೀರಿ. ಎಲ್ಲ ಗ್ರಾಫ್ಟಿಂಗ್. దిగుబడి ఎంత వచ్చింది? టమాటా ఇಳುవరి ಎಷ್ಟು ಬರ್ತದೆ? సంవత్సరం నుంచి చేస్తున్నారు మీరు అడగండి. మామూలు మొక్కకి అంటు మొక్కకి తేడా ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ఎన్ని సంవత్సరాల నుంచి ఈ పద్ధతి పాటిస్తున్నారు? ನೀವು ಎಷ್ಟು ವರ್ಷದಿಂದ ಈ ಪದ್ಧತಿ ಮಾಡ್ತಾ ಇದ್ದೀರಿ? ನಾನು ಒಂದು 20 ವರ್ಷದಿಂದ ವ್ಯವಸಾಯ ಮಾಡ್ತೀನಿ. ಈಗ ಒಂದು 5 ವರ್ಷದಿಂದ 4-5 ವರ್ಷದಿಂದನೂ ನಮ್ಮ ನೆಲಗಳಲ್ಲಿ ವಿಲ್ಟ್ ಜಾಸ್ತಿ ಇರೋದಕ್ಕೆ ಟಮಾಟಾ ಬದನೆ ಗಿಡ ಬೆಳೆ ಬರ್ತಾ ಇರಲಿಲ್ಲ. ಈಗ ಒಂದು 4-5 ವರ್ಷದಿಂದನೂ ಈ ಅಂಟುನಾರು ತಗೊಂಬಂದು ಗ್ರಾಫ್ಟಿಂಗ್ ಟೊಮಾಟೊ ಬದನೆ ಗಿಡ ಬೆಳೀತಾ ಇದ್ದೀವಿ. ತುಂಬಾ ಚೆನ್ನಾಗಿ ಫಸಲು ಬರ್ತಾ ಇದೆ. ఏ పద్ధతి ద్వారా పాటిస్తున్నారు? ನೀವು ಇದನ್ನ ಯಾವ ಪದ್ಧತಿ ಮುಖಾಂತರ ಮಾಡ್ತಾ ಇದ್ದೀರಿ, ಯಾವ ತರ ಬರ್ತದೆ ಅಂತ? ಅಲ್ಲ, ಪದ್ಧತಿ ಅನ್ನೋದಕ್ಕಿಂತನೂ ನಾವು ಮಾಮೂಲಿ ಯಾವ ಮಾಮೂಲಿ ಬೆಳೆ ಮಾಡ್ದಂಗೆ ಮಾಡ್ತೀರಿ ಇಂಟ್ರೆಸ್ಟ್ ಆಗಿ. ಇದು ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಅಂಟುನಾರು. ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ವಿಲ್ಟು ಕೆಲವು ನೆಲಗಳಲ್ಲೆಲ್ಲ ಜಾಸ್ತಿ ವಿಲ್ಟ್ ಇದ್ದು ಒಳ್ಳೆ ಹೂವು ಪಿಂದೆ ಬರೋ ಅಷ್ಟೊತ್ತಿಗೆ ಬದನೆ ಗಿಡ ಆಗಲಿ ಟೊಮಾಟೊ ಆಗಲಿ ಗಿಡಗಳೆಲ್ಲ ಸತ್ತೋಗ್ತೈತೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಷ್ಟ ಆಗತೈತೆ. ಅದಕ್ಕಾಗಿ ಈ ಗ್ರಾಫ್ಟಿಂಗ್ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು, ಅದು ನಾರು ತಗೊಂಬತ್ತೀರಿ. ಅದು ಮಾಡಿದ್ಮೇಲೆ ವಿಲ್ಟ್ ನೆಲಗಳಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇಳುವರಿನೂ ಚೆನ್ನಾಗಿ ಬಂದಿದೆ. ಕ್ವಾಲಿಟಿನೂ ಈ ರೋಸು ಜಾಂಡಿಸು ಅನ್ನೋ ಕ್ವಾಲಿಟಿ ಅವೆಲ್ಲ ಇಲ್ದಿರ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆ. ವಿಲ್ಟ್ ನೆಲದಲ್ಲಿ ಮಾಮೂಲಿ ಅಂಟ್ನಾರು ಹಾಕಿದ್ರೆ ಬೇರೆ ನಾರು ಹಾಕಿದ್ರೆ ಚೆನ್ನಾಗುತ್ತೆ ಬೆಳೆ, ಅಂಟ್ನಾರು ಹಾಕಿದ್ರೆ ಚೆನ್ನಾಗಲ್ಲ. ಬೇರೆ ನಾರು ಹಾಕಿದಲ್ಲಿ ಬೆಳೆನೇ ಬರಲ್ಲ, ಬೆಳೆನೇ ಆಗಲ್ಲ. ಅದಕ್ಕೆ ವಿಲ್ಟ್ ಇರೋ ಜಾಗದಲ್ಲಿ ಅಂಟ್ನಾರು ಹಾಕಿದ್ರೆ ಬೆಳೆ ತುಂಬಾ ಚೆನ್ನಾಗಿ ಬರ್ತೈತೆ. ತುಂಬಾ ಚೆನ್ನಾಗಾಗ್ತದೆ. ಪ್ಲಸ್ ಇಳುವರಿ ಚೆನ್ನಾಗಿ ಬರ್ತದೆ. ಮೇಂಟೆನೆನ್ಸ್ ಚೀಪ್ ಆಗಿ ಇರ್ತೈತೆ. ಮೇಂಟೆನೆನ್ಸ್ ಎಲ್ಲ ಚೀಪ್ ಆಗಿರುತ್ತೆ. ఇంకో విషయం, ఈల్డ్ డిఫరెన్స్ లో వంకాయకి టమాటాకి ಇದಕ್ಕ ವಿಲ್ಡ್ ఆయన అడుగుతారు. ఈల్డ్ డిఫరెంట్ వంకాయకి టమాటాకి ఎంత డిఫరెంಟ್ ఉంటది? ಇವಾಗ ವಿಲ್ಡ್ ನೆಲದಲ್ಲಿ ವಿಲ್ಟ್ ಇದೆ ಅಲ್ಲ, ವಿಲ್ಟ್ మీరు కదా ಸರ್, మీరు ఇక్కడే ఉండండి. ಅದೇ ಹೇಳ್ತಾರೆ. ವಿಲ್ಡ್ ನೆಲದಲ್ಲಿ ಇದು ಟೊಮಾಟಕ ಬದನೆಕಾಯಕ ಇಳುವರಿ ಹೇಗೆ ಬರುತ್ತೆ? ವಿಲ್ಟ್ ನೆಲದಲ್ಲಿ ಆಗ್ಲಿ ಮಾಮೂಲಿ ನೆಲದಲ್ಲಿ ಆಗ್ಲಿ ಗ್ರಾಫ್ಟಿಂಗ್ ಸಸಿ ತಗೊಂಬಂದು ನಾಟಿ ಮಾಡಿದ್ರೆ ಬದನೆ ಗಿಡ 6 ತಿಂಗಳು ಕಂಪಲ್ಸರಿ ಕಟಿಂಗ್ ಮಾಡ್ಬೋದು. ಅವ್ರಿಗೂ ಮೇಂಟೆನೆನ್ಸ್ ಚೆನ್ನಾಗಿದ್ರೆ ವರ್ಷನೂ ಕಟಿಂಗ್ ಮಾಡ್ಬೋದು. ಬೆಳೆದು ನಮ್ಗೆ ಮೇಂಟೈನ್ ಮಾಡಕ್ ಆಗಿಲ್ಲಪ್ಪ ಅಂದಾಗ ನೀಟಾಗಿ ಪ್ರೂನಿಂಗ್ ಅಂದ್ರೆ ಕಟಿಂಗ್ ಮಾಡ್ಬೇಕು. 1 ಅಡಿ 1.5 ಅಡಿ ಬಿಟ್ಟು ನೀಟಾಗಿ ಕಟಿಂಗ್ ಮಾಡ್ಬಿಟ್ಟು ಗೊಬ್ಬರಗಳು ಮದ್ದುಗಳು ಚೆನ್ನಾಗಿ ಕೊಟ್ರೆ ಮತ್ತೆ ಮಾಮೂಲಿ ಬೆಳೆ ಆಗುತ್ತೆ. ಆತರ ಕಮ್ಮಿ ಅಂದ್ರೆ 2 ವರ್ಷ ಮೇಂಟೈನ್ ಮಾಡೋರು 2 ವರ್ಷನೂ ಬೆಳೆ ತೆಗಿತಾ ಇರ್ಬೋದು ಬದನೆ ಗಿಡದಲ್ಲಿ. ಟೊಮಾಟೊ ಮಾಮೂಲಿ ಏನು 50 ದಿನ ಕಟಿಂಗ್ ಬರುತ್ತಾ, ಒಂದು 60-70 ದಿನ ಮೇಂಟೈನ್ ಮಾಡಿ ಚೆನ್ನಾಗಿ ತೆಗಿಬೋದು ಟೊಮಾಟೊ. ಇಳುವರಿ ಬದನೆಕಾಯಿಯಲ್ಲಿ ಮಾಮೂಲಿಗಿನ್ನ ಇಳುವರಿ ತುಂಬಾ ಚೆನ್ನಾಗೈತೆ. ಮತ್ತೆ ಕಾಯಿ ಶೇಪು ಶೈನಿಂಗು ಎಲ್ಲಾನು ಮಾಮೂಲಿ ಬೆಳೆಗಿನ್ನ ಗ್ರಾಫ್ಟಿಂಗ್ ಅಲ್ಲಿ ಡಿಫ್ರೆಂಟ್ ಆಗಿ ಬರುತ್ತೆ. ಡಿಫ್ರೆಂಟ್ ಆಗಿ ಬರುತ್ತೆ. ಇಳುವರಿ ಚೆನ್ನಾಗಿರ್ತೈತೆ. ಮಾರ್ಕೆಟ್ ಅಲ್ಲಿ ಶೈನಿಂಗ್ ಒಂದು 5-10 ರೂಪಾಯಿ. ನಾವು ಮೊನ್ನೆ ಲಲಿತಾ ಅನ್ನೋದು ಬದನೆಕಾಯಿ ಹಾಕಿದ್ದೆ. ಈಗ ಮಾಮೂಲಿ ಬೆಳೆ ಎಲ್ಲಕ್ಕಿಂತ ಮಾರ್ಕೆಟ್ ಅಲ್ಲಿ ಟಾಪ್ 10 ರೂಪಾಯಿ ರೇಟ್ ಜಾಸ್ತಿನೇ ಮಾರ್ತಾ ಇತ್ತು. ಟಾಪ್ ರೇಟ್ ಮಾರ್ತಾ ಇತ್ತು. ಅವ್ರು ಕೇಳ್ಕೊಂಡ್ರು, ನಮ್ ಮತ್ತೆ ಒಂದು 5 ಎಕರೆ ಹಾಕಿ ನಮ್ಗಾಗಿ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾರ್ಕೊಡ್ತೀವಿ ಅಂತೇಳಿ ಮಂಡಿಯವರೇ ಕೇಳಿದ್ರು. ಮೆಡ್ರಾಸ್ ಚೆನ್ನೈ ಮಾರ್ಕೆಟ್ ಅವರು. ನಾವು ಈಗ ಟೊಮಾಟೋಗಳ ಮೇಲೆ ಇರೋದಕ್ಕಾಗಿ ಬದನೆ ಗಿಡಕ್ಕೆ ಹೋಗಿಲ್ಲ. ಕಂಪಲ್ಸರಿ ವರ್ಷಕ್ಕೊಂದ್ ಬ್ಯಾಚ್ ನಾವು ಬೆಳಿತಾ ಇರ್ತೀವಿ. ಅಂದ್ರೆ ನಾನ್ ಲಾಂಗ್ ಟೈಮ್ ಮಡಗಲ್ಲ, ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲ. ಮಡಗಿದ್ರೆ 2 ವರ್ಷ ಆದ್ರೂ ಕಟಿಂಗ್ ಮಾಡ್ಬೋದು ಮೇಂಟೈನ್ ಮಾಡಿ. ಸಪರೇಟ್ ಅದೊಂದನ್ನೇ ನೋಡ್ಕೊಂಡ್ರೆ ನಾವು ತುಂಬಾ ಬಯಲು ಬೆಳೆಗಳಿರೋದ್ರಿಂದ ಅದು ಮಾಡಿ ಟೊಮಾಟೊ ಎರಡು ಮೇಂಟೈನ್ ಮಾಡಕ್ಕೆ ನನ್ನ ಅನುಭವ ಅಂದ್ರೆ
ಸೂಪರ್ ಆಗಿರುತ್ತೆ ಅಂಟ್ನಾರು. ಅಂಟ್ನಾರು ಎಲ್ಲದಕ್ಕಿಂತ ಸೇಫ್ಟಿ, ಮದ್ದು ಕಮ್ಮಿ ಕೇಳ್ತದೆ, ಮದ್ದು ಕಮ್ಮಿ ಕೇಳ್ತದೆ ಅನ್ನೋದಕ್ಕಿಂತ ಮದ್ದು ಕೇಳ್ತೈತಿ. ಎಲ್ಲ ಯಾವ್ದ್ರಲ್ಲಿ ಆದ್ರೆ ಊಜಿ ಕಾಟ ಅದು ಇದು ಇದ್ದಿದ್ದೆ ಅದ್ರಲ್ಲಿ ಮಾಮೂಲಿ ಮೇಂಟೈನ್ ಮಾಡ್ಬೇಕು. ಅದನ್ನೇ ನಾನು ಫಸ್ಟ್ ಹೇಳೋದು. ಈಗ 10 ರೂಪಾಯಿ ಅಂಟ್ನಾರು ಬದ್ನೇನಾರು 10 ರೂಪಾಯಿ ಕೊಟ್ಟು ತಂದು ಉಣ್ಬಿಟ್ಟಿದೀನಿ, ಅದಕ್ಕೇನು ಮಾಡಂಗಿಲ್ಲ ಬಂದ್ಬಿಡ್ತದೆ ಅಂದ್ರೆ ಅದ್ ದಡ್ಡತನ. ಊಜಿಕ ರೋಗಕ್ಕ ಎಲ್ಲಕ್ಕೂ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು. ನೀಟಾಗಿ ಮೇಂಟೈನ್ ಮಾಡಿದಾಗ ಇಳುವರಿ ಬರ್ತದೆ. ಅದ್ ಬಿಟ್ಟು ನಾವು 7 ರೂಪಾಯಿ ಟಮಾಟ ಕೊಟ್ಟಿದೀನಿ, 10 ರೂಪಾಯಿ ಬದನೆ ಗಿಡ ಕೊಟ್ಟಿದೀನಿ ಅಂತಂದು ನಾಟಿ ಮಾಡ್ಬಿಟ್ಟು ಸುಮ್ನೆ ಇದ್ರೆ ಅದಾಗಲ್ಲ. ನೀಟಾಗಿ ಮೇಂಟೈನ್ ಮಾಡ್ಬೇಕು. ಇಂಟ್ರೆಸ್ಟ್ ಆಗಿ ಯಾವ್ದೇ ಬೆಳೆ ಆಗ್ಲಿ ನೀಟಾಗಿ ಮೇಂಟೈನ್ ಮಾಡಿದಾಗ ಲಾಂಗ್ ಟೈಮು ಲೈಫು ಮತ್ತೆ ಇಳುವರಿ ಯಥೇಚ್ಛವಾಗಿರ್ತೈತೆ. ಎಲ್ಲಾ ತರವಾಗೂನು ಚೆನ್ನಾಗೈತೆ. ಎಣ್ಣೆ ಮೊಕ್ಕಳು ಬಿಟ್ಕೊಂತಾರೆ, వంకాయ ಎಣ್ಣೆ ಬಿಟ್ಕೊಂತಾರೆ, ಟಮಾಟ ಎಣ್ಣೆ ಬಿಟ್ಕೊಂತಾರೆ. ಎಷ್ಟು ಎಣ್ಣೆ ಬಿಟ್ಕೊಂತಾರೆ ಸರಿ. ಒಂದ್ ఎకరేక ఒక ఎకరాకి ఎన్ని మొక్కలు అయితే టమాటా మొక్కలు పెడుతుంటారు, అలాగే వంకాయ ఎన్ని మొక్కలు పెడుతుంటారు ఇక్కడ కర్ణాటక సైడ్ లో? ಒಂದ್ ಎಕರೆಕ ಟಮಾಟಾ ನಾರು ಎಷ್ಟು ಬೀಳುತ್ತೆ ಪ್ಲಸ್ ಬದನೆ ನಾರು ಎಷ್ಟು ಬೀಳುತ್ತೆ? ಬದನೆ ನಾರು ಅವ್ರು ಮೇಂಟೈನ್ ಮಾಡ್ದಂಗಿಲ್ಲ. 1800ರಿಂದ 2500 ತನಕ ಒಂದ್ ಎಕರೆಗೆ ನಾರು ಬೀಳುತ್ತೆ. ಟಮಾಟಾ ಒಂದ್ 200-300 ನಾರು ಡಿಫರೆನ್ಸ್. ಅವ್ರವ್ರು ಕೆಲವ್ರು ಸೋಲಗಳು ಹಾಕೋದ್ರಲ್ಲಿ ನಾಟಿ ಮಾಡೋದ್ರಲ್ಲಿ ಒಂದ್ 2000 ನಮ್ ಲೆಕ್ಕ ಒಂದ್ 2000 ನಾರು ಬದನೆ ನಾರು ಆದ್ರೆ ಸಾಕು. ಒಂದ್ ಎಕರೆಕ ಟಮಾಟಾ ಒಂದ್ 5000, ಒಂದ್ ಎಕರೆಗೆ 5000 ನಾರು ಬೇಕು. ನಾನು ಯಾಕಂದ್ರೆ ಈಗ 3 ವರ್ಷದಿಂದ ಕಂಪಲ್ಸರಿ ಬೆಳೆ ಮಾಡಿದೀನಿ. ಬದನೆ ಗಿಡದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಹಿಂಗ ಇನ್ನ ಬೇರೆ ನಮ್ ಸ್ನೇಹಿತರುಗಳೆಲ್ಲ ಮಾಡಿದ್ದಾರೆ. ಅವ್ರು ಚಿಕ್ಕದಾಗ 1 ಎಕರೆ 1/2 ಎಕರೆ ಮಾಡಿರೋರೆಲ್ಲ 1-2 ವರ್ಷ ಮಾಡ್ಕೊಂಡಿದ್ದಾರೆ. ನಾವು ಸ್ವಲ್ಪ ಜಾಸ್ತಿ ಇರೋದಕ್ಕೆ ಮೇಂಟೆನೆನ್ಸ್ ಮಾಡಕ ನಾವ್ ಏನಂದ್ರೆ ಈಗ ಒಂದ್ ಬೆಳೆ ಬಂದು ಇನ್ನೊಂದ್ ಬೆಳೆ ಸ್ಟಾರ್ಟ್ ಆಗೋಕ್ ಇದನ್ನ ತೆಗೆದು ಬಿಟ್ಟಿರ್ತೀವಿ. ಅದರಿಂದ ಮಡಗ್ತಾ ಇಲ್ಲ. ಇಳುವರಿ ಚೆನ್ನಾಗಿ ಬರ್ತೈತೆ. ಇಳುವರಿ ಚೆನ್ನಾಗಿ ಬರುತ್ತೆ. సాటి రైతులకి ఈ గ్రాఫ్టింగ్ మొక్కలు సాగు చేసుకోమని సూచనలు సలహాలు ఏమందిస్తారు? ఈ మొక్కలు ఎక్కడ కొన్నారు అనేది ನೀವು ಇದೇ ತರ ಮಾಡ್ತಿರಲ್ಲ, ನೀವು ಗ್ರಾಫ್ಟಿಂಗ್ ಅಂಟ್ನಾರಲ್ಲ, ಅದನ್ನ ಬೇರೆ ರೈತರಿಗೆ ಕೇಳಿ ಏನಾರ ಮಾಡಿಸ್ತಾ ಇದ್ದೀರಾ ಅಥವಾ ಹೇಳ್ತೀರಾ, ಅಥವಾ ಇದನ್ನ ನಾರು ಎಲ್ಲಿಂದ ತಗೊಂಡ್ಬರ್ತೀರ ನೀವು? ನರ್ಸರಿ ಪೇರು ನರ್ಸರಿ ಹೆಸರು ಕುಪ್ಪಮ್ಮ. నేను చూసిండేది అదొకటే. హైదరాబాద్ కుప్పము 2 జాగాలో ఉన్నాయి నర్సరీలు HSPL. 2 ಜಾಗದಲ್ಲಿ ಹೈದರಾಬಾದ್ ಮತ್ತೆ ಕುಪ್ಪಮ್ಮಲ್ಲಿ ಇದೆ ಆಂಧ್ರ HSPL ಅಂತ. ನಾವು ಅಲ್ಲಿಂದ ತಗೊಂಬತ್ತೀರಿ. ತಗೊಂಬಂದು ನಾನೀಗ ಕಂಪಲ್ಸರಿ ವರ್ಷಕ್ಕೊಂದು 2 ಬೆಳೆ ಟೊಮೊಟೊ, 2 ಬೆಳೆ, 1 ಬೆಳೆ ಆದ್ರೂ ಬ್ರಿಂಜಾಲ್ 3-4 ವೆರೈಟಿ ಬೆಳೀತಾ ಇರ್ತೀವಿ. ನನ್ಕ ತುಂಬಾ ಚೆನ್ನಾಗಿದೆ, ಬೆಸ್ಟ್ ಈ ಪದ್ಧತಿ ಅಂತ ನನ್ನ ಅಭಿಪ್ರಾಯ. ಇಳುವರಿನೂ ಚೆನ್ನಾಗಿ ಬರುತ್ತೆ. ಟಮಾಟಾನು ಅಷ್ಟೇ. ಬದನೆ ಗಿಡ ಇನ್ನೂ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ. ಅಂದ್ರೆ ಇದು ಬೇರೆ ರೈತರಿಗೆ ಯಾರ್ಕನ ಹೇಳಿದ್ದೀರಾ? ಹಾಕ್ಸಿರೋದಲ್ಲ, ಬೇರೆ ರೈತರಿಗೂ ಹೇಳೋದು ಇಷ್ಟೇ. ವಿಲ್ಟು ಅದು ಇದಕ್ಕೆ ಮಾಮೂಲಿ ಏನೇನೋ ಸುಮ್ನೆ ತಲೆ ಕೆಡ್ಸ್ಕೊಂಡ್ ಮಾಡೋದು ಬಿಟ್ಟು ಈ ಅಂಟುನಾರ್ ತಗೊಂಬಂದು ನಾಟಿ ಮಾಡಿದ್ರೆ ತುಂಬಾ ಬೆಸ್ಟ್. ಬದನೆ ಗಿಡನು ಅಷ್ಟೇ ಮಾಡ್ಬೋದು. మామూలు నారుకింద అంటున్నారు అంటున్నారు బెస్ట్. రేటు విషయము ఆడ ఆర్డర్ చేసుకునే పద్ధతి ఏ విధంగా మొక్కలు తీసుకోవాలి? ಅದು ನೀವು ನಾರು ತಗೊಂಬರ್ಬೇಕಂದ್ರೆ ಏನ್ ರೇಟ್ ಹಾಕ್ತಾರೆ, ಅದನ್ನ ಆರ್ಡರ್ ತಗೊಂಬರೋ ಪದ್ಧತಿ ಹೆಂಗೆ? ನಾವು ಏನ್ ಮಾಡ್ತೀರ, ನಂಗೆ ಬೇಕಂದಾಗ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಒಂದ್ 50% ಅಡ್ವಾನ್ಸ್ ಮಾಡ್ತೀವಿ. ಫೋನ್ಪೇ ಮುಖಾಂತರ. ಮುಂಚೆ ಹೋಗ್ತಾ ಇದ್ವಿ, ಹೋಗಿ ಅಲ್ಲಿ ನಮ್ಗೆ ಯಾವ್ದು ಬೇಕೇನೋ ಅಡ್ವಾನ್ಸ್ ಕೊಟ್ಟು ವೆರೈಟಿ ನೋಡ್ಸ್ಬಿಟ್ಟು ಬರೀರಿ. ಈಗ ನಮ್ಗೆ ಯಾವ ವೆರೈಟಿ ಬೇಕು, ಎಷ್ಟು ನಾರ್ ಬೇಕಂತೇಳಿ ಫೋನ್ ಮಾಡಿ ಫೋನ್ ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ ಅವ್ರಿಗೆ ಅಡ್ವಾನ್ಸ್ ಮಾಡಿದ್ರೆ ಅವ್ರು ಒಂದು ಕೋಡ್ ನಂಬರ್ ಕೊಡೋರು, ಟೋಕನ್ ನಂಬರ್. ಕರೆಕ್ಟ್ ಆಗಿ ಒಂದು ರೈತರಿಗೆ ಏನಾದ್ರು ಬೇಕಂದ್ರೆ 60ರಿಂದ 70 ದಿನ ಮುಂಚೆನೆ ಅಡ್ವಾನ್ಸ್ ಮಾಡ್ಬೇಕು, ಆರ್ಡರ್ ಮಾಡ್ಬೇಕು. ಮಾಡಿದ್ರೆ ಕೊಡ್ತಾರೆ. ನೀವು ಆರ್ಡರ್ ಮಾಡಿ ಎಷ್ಟು ದಿನ ಕೊಡ್ತಾರೆ ಅವರು? ಅದೇ 60 ದಿನ, 60ರಿಂದ 70 ದಿನ ಬೇಕು. ನೀವು ಅದಕ್ಕೆ ಬೀಜ ನೀವೇ ಕೊಡ್ತೀರಾ ಅಥವಾ ಇಲ್ಲ? ವೆರೈಟಿ ಈಗ ಮಾಮೂಲಿ ಟೊಮೊಟೊ, ಈ ಮಾಮೂಲಿ ಬದನೆ ವೆರೈಟಿಗಳೆಲ್ಲ ಆದ್ರೆ ಯಾವ ವೆರೈಟಿ ಅಂತ ಹೇಳಿದ್ರೆ ಅವರೇ ಹಾಕೊಂತಾರೆ. ಈ ಬಾಟ್ಲ್ ಶೇಪು ಈ ತರದ್ ಏನಾದ್ರು ಬೇಕಂದ್ರೆ ಇಲ್ಲ ಸೀಡ್ ಕೊಡ್ಬೇಕು, ಇಲ್ಲ ಅದು ಇನ್ನೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದು ಒಂದ್ ಬೀಜನೇ 4-5 ರೂಪಾಯಿ ಬೀಳುತ್ತೆ. ಇವೆಲ್ಲ ಮಾಮೂಲಿ ನಾರ್ಮಲ್, ಇವಕ್ಕೆಲ್ಲ ಹಂಗೆ ಅಡ್ವಾನ್ಸ್ ಮಾಡಿದ್ರೆ ಸಾಕು. ಯಾವ ಸೀಡ್ ಬೇಕಂತ ನಾವು ಹೇಳಿ ಬುಕ್ ಮಾಡಿದ್ರೆ ಸಾಕು, ಅವ್ರ ಸೀಡ್ ಹಾಕ್ತಾರೆ. ಹಾಕ್ಬಿಟ್ಟು 60 ದಿನ 60ರಿಂದ 70 ದಿನ ಬೇಕಾಗುತ್ತೆ. ఓకే సార్, సంతోషం. నమస్కారం. ఓకేనా, థ్యాంక్స్. అంతే కదా.